ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ಸ್ಟೆಂಟಾಗಿ ಚಾತುರ್ಮಾಸದಲ್ಲಿ ವ್ರತಕ್ಕೆ ಬರುವಂತಹ ದೋಸೆನ ನಾನು ಶೇರ್ ಮಾಡ್ತಾ ಇರೋದು. ಸೊ ಇಲ್ಲಿ ನೀವು 1 ಕಪ್ಪನ್ನು ಗೋಧಿ ಹಿಟ್ಟು ತೊಗೊಂಡ್ರೆ, 1/4 ಕಪ್ಪು ಸೂಜಿ ರವೆ ತೊಗೊಳ್ಳಿ, ಸಣ್ಣ ರವೆ, ಒಂಚೂರು ಅಕ್ಕಿ ಹಿಟ್ಟು, ಅದನ್ನು ಸೇಮ್ ಪೋರ್ಷನ್ 1 ಟೇಬಲ್ ಸ್ಪೂನ್ ಅಂತ ಹಿಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು, ಆಮೇಲೆ ಇಂಗು, ಆಮೇಲೆ ಸ್ವಲ್ಪ ಏನಂತಾರೆ ಮಜ್ಜಿಗೆ, ಹುಳಿ ಮಜ್ಜಿಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದಿನ ಮುಂಚೆನೇ ನೀವು ಹೊರಗಡೆ ಇಟ್ಟು ಹುಳಿ ಆದ ನಂತರ ನೀವು ಬಳಸ್ಬೋದು. ಯಾಕಂದರೆ ಆಪ್ಷನ್ನೇ ಇಲ್ಲ, ವ್ರತಕ್ಕೆ ಹುಳಿ ಬರೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಬರೋದಿಲ್ಲ. ಸೊ ಹಾಗಾಗಿ ಒಣ ಕೊಬ್ಬರಿ ಹಾಕ್ಬೋದು, ಸ್ವಲ್ಪ ರುಚಿ ಟೇಸ್ಟ್ ಕೊಡುತ್ತೆ. ಸೊ ಚೆನ್ನಾಗಿ ರುಬ್ಬಿದ ನಂತರ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಲಿ. ಸೊ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಅಡುಗೆ ಸೋಡಾ ಹಾಕಿ, ಅಂದರೆ ಕುಕ್ಕಿಂಗ್ ಸೋಡಾ ಹಾಕಿ ಒಂದು 5 to 10 minutes ಬಿಡಿ ರೆಸ್ಟ್ ಮಾಡಲಿಕ್ಕೆ. ಸೊ ಚೆನ್ನಾಗಿ ಅದನ್ನು ಮಿಶ್ರಣ ಆಗಿ ಕಲಿಸ್ಬೇಕು. ಸೊ ಮೇಲೆ ಜೀರಿಗೆ ಹಾಕ್ತಾ ಇರೋದು ಸ್ವಲ್ಪ ಮಧ್ಯದಲ್ಲಿ ಬಾಯಲ್ಲಿ ಬರಲಿ ಅಂತ. ಸೊ ಬೇಕಿದ್ರೆ ನೀವು ಇದರಲ್ಲಿ ಹುರಿದಿದ್ದು ಎಳ್ಳು ಕೂಡ ಹಾಕ್ಬೋದು, ಅದನ್ನು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಆಪ್ಷನ್. ಚೆನ್ನಾಗಿ ಕಲಿಸಿದ ನಂತರ ಹಂಚು ಕಾದ ನಂತರ, ತವಾ ಕಾದ ನಂತರ, ಇದು ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇರೋದು ನಾನು. ಸೊ ಹಾಗಾಗಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಹಾಕಿದರೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಆಮೇಲೆ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಬಿಸಿ ಮಾಡಬಾರ್ದು ತವಾನ. ಸೊ ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿ ನೀವು ಹಿಟ್ಟನ್ನು ದೋಸೆ ಆಕಾರದಲ್ಲಿ ಮಾಡಿಕೊಂಡು ಒಂಚೂರು ಎಣ್ಣೆ ಹಚ್ಚಿ, ಸ್ವಲ್ಪ ಎಣ್ಣೆ ಮಧ್ಯ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ದೋಸೆನ ಮಾಡಬೇಕು. ಸೊ ಇಲ್ಲಿ ಚೆನ್ನಾಗಿ ತುಪ್ಪ ಹಾಕಿದ ನಂತರ ಈ ರೀತಿ ಕಲರ್ ಬಿಟ್ಟಾಗ ತಾನೇ ಮೇಲೆ ಬಂದುಬಿಡುತ್ತೆ. ಸೊ ಆವಾಗ ನೀವು ಏನಂತಾರೆ ಫ್ಲಿಪ್ ಮಾಡಿ 2 ಕಡೆ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಸೊ ಚೆನ್ನಾಗಿ ಬರುತ್ತೆ, ಇನ್ಸ್ಟೆಂಟಾಗಿ ಮಾಡ್ಬೋದು. ಯಾವುದೇ ಫರ್ಮೆಂಟೇಷನ್ ಬೇಕಾಗಿಲ್ಲ, ನೆನೆಸಿಡೋದು ಬೇಕಾಗಿಲ್ಲ. ಕ್ವಿಕ್ಕಾಗಿ ವ್ರತದಲ್ಲಿ ಮೊದಲನೇ ವ್ರತದಲ್ಲಿ ಆಪ್ಷನ್ಸೇ ಇರೋಂಗಿಲ್ಲ. ಸೊ ಕಮ್ಮಿ ಇದರಲ್ಲೇ ವೆರೈಟಿ ಮಾಡಬೇಕು. ಸೊ ಹಾಗಾಗಿ ಇದು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಾತುರ್ಮಾಸದ ಫಸ್ಟ್ ವ್ರತ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವ ರೀತಿ ಎಲ್ಲ ವೆರೈಟಿಗಳು ರೆಸಿಪಿ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.